ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಪೊಲೀಸ್ ನೇಮಕಾತಿ ಆಗಿದೆ. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ದು ನೇಮಕಾತಿ ಆಗಿದೆ. ಈಗ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಆಗಿದೆ. ನೆಕ್ಸ್ಟ್ ಮುಂದಿನ ತಿಂಗಳಿನಲ್ಲಿ ಅರಣ್ಯ ಇಲಾಖೆದು ನೇಮಕಾತಿ ಆಗುತ್ತೆ. ನೆಕ್ಸ್ಟ್ ಅಬಕಾರಿ ಇಲಾಖೆದು ನೇಮಕಾತಿ ಆಗುತ್ತೆ. ಈಗ ವಿಲೇಜ್ ಅಕೌಂಟೆಂಟ್ನಲ್ಲಿ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿರಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಬೆಂಗಳೂರು ಡಿಸ್ಟಿಕ್ಕಿಗೆ ಬಂದು 20 ಪೋಸ್ಟ್ ಇದಾವೆ. ಟೋಟಲ್ 505 ಪೋಸ್ಟ್ ಒಳಗೆ ಬೆಂಗಳೂರಿಗೆ 20, ಬೆಂಗಳೂರು ಗ್ರಾಮಾಂತರಕ್ಕೆ 29 ಪೋಸ್ಟ್ ಇದಾವೆ, ಚಿತ್ರದುರ್ಗಕ್ಕೆ 15, ಚಿಕ್ಕಬಳ್ಳಾಪುರ 21, ಹೀಗೆ ಎಲ್ಲ ಡಿಸ್ಟಿಕ್ಕಿಗೂ 21 ಡಿಸ್ಟಿಕ್ಕಿಗೂ ಇಷ್ಟು ಪೋಸ್ಟ್ ಇದಾವೆ. ಲಾಸ್ಟಿಗೆ ವಿಡಿಯೋ ಕೊನೆಯಲ್ಲಿ ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ವಿಡಿಯೋನ ಕೊನೆಯವರೆಗೆ ಹಾಕಿರ್ತೀನಿ, ನೋಡ್ರಿ. ಇನ್ನು ಕ್ವಾಲಿಫಿಕೇಷನ್ ಶೈಕ್ಷಣಿಕ ವಿದ್ಯಾರ್ಹತೆ ಬಂದುಬಿಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ನೀವು PUC ಮುಗಿಸಿರಬೇಕು. ಈ PUC ಪಾಸ್ ಆಗಿದ್ರು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ನೆಕ್ಸ್ಟ್ ಏಜ್ ಬಂದುಬಿಟ್ಟು ಮಿನಿಮಮ್ ಎಲ್ಲರಿಗೂ PUC ಮುಗಿದ ನಂತರ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಬಂದುಬಿಟ್ಟು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು. ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳಾಗಿರಬೇಕು. SC, ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳಾಗಿರಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು KA ವೆಬ್ಸೈಟ್, KA ಆಫಿಸಿಕಲ್ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ನೇಮಕಾತಿ ಅಂತ ಹೊಡಿರಿ. ಬೇಕಾದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿರಿ ಅಂದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಅಂತ ಕಮೆಂಟ್ ಮಾಡಿರಿ, ವಿಡಿಯೋ ಮಾಡೋಣ. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 11/7/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 30/7/2026. ಇನ್ನು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದ್ಬಿಟ್ಟು 31/7/2026. ಇನ್ನು ಎಕ್ಸಾಮ್ ಫೀಸ್ ಎಷ್ಟೈತೆ ಅಂತಂದರೆ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇದೆ. SC, ST ಮತ್ತು ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇದೆ. ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇದೆ. ಇನ್ನು ಪೇಪರ್ ಬಂದ್ಬಿಟ್ಟು 2 ಇರ್ತವೆ, ಪತ್ರಿಕೆ 1, ಪತ್ರಿಕೆ 2. ಡೇಟ್ ಅವಾಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, 4/10/2026. ಪತ್ರಿಕೆ 1 ಬಂದ್ಬಿಟ್ಟು ಬೆಳಗ್ಗೆ 10:00ಲಿಂದ 12:00 ಮಟ್ಟ ಇರುತ್ತೆ. ಪತ್ರಿಕೆ 2 ಬಂದ್ಬಿಟ್ಟು ಮಧ್ಯಾಹ್ನ 2:30ಲಿಂದ 4:00 ಮಟ್ಟ ಪೇಪರ್ 2 ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಬಂದ್ಬಿಟ್ಟು OMR ಇರುತ್ತೆ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಕೆಲವೊಂದಿಷ್ಟು ಮಂದಿಗೆ. ಯಾರು SLC ಒಳಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಕಲ್ತಿರ್ತಾರೋ ಅವ್ರಿಗೆ ಯಾರಿಗೂ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರಲ್ಲ. ಯಾರು ಕಲ್ತಿರಲ್ಲ ನೋಡ್ರಿ SLCಗೂ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ, ಅವ್ರಿಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಇನ್ನು ಪೇಪರ್ 1 ಸಿಲೆಬಸ್ ಬಂದ್ಬಿಟ್ಟು ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು, ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಟೋಟಲ್ ಕರ್ನಾಟಕದ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ ಅಂತ ಅಷ್ಟೇ ಅಲ್ಲ, ಇಂಡಿಯಾದನ್ನು ಕೇಳ್ತಾನೆ, ಬಟ್ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ. ಹೋದ ವರ್ಷದ ಏನು ಸಿಲೆಬಸ್ ಇತ್ತು 2024 ಅದೇ ಸಿಲೆಬಸ್ನೇ ಒಳ್ಳೆ ತೊಗೊಂಬಂದಿಟ್ಟಿದ್ದಾನೆ. ಹಂಗಂತಂದೇಳಿ ಮೆಂಟಲ್ ಎಬಿಲಿಟಿ ಇಲ್ಲ ಅಂತಂದೇಳಿ ಮೆಂಟಲ್ ಎಬಿಲಿಟಿನೂ ಹೋದ ಸಲನೂ ಕೇಳಿದ್ದ. ಮತ್ತು EVS ಎಲ್ಲವೂ ಸಬ್ಜೆಕ್ಟ್ ಕವರ್ ಮಾಡೇ ಕೇಳ್ತಾನೆ. ಆಲ್ಮೋಸ್ಟ್ ಇಷ್ಟೇ ಸಿಲೆಬಸ್ಗೆ ಸ್ಟಿಕನ್ ಆಗಬಾರ್ದ್ರಿ. ಪತ್ರಿಕೆ 2 ಬಂದ್ಬಿಟ್ಟು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ. ಸೂಚನೆ: ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸಿರುವುದು ಕಡ್ಡಾಯವಾಗಿರುತ್ತದೆ. ಇನ್ನು OMR ಶೀಟ್ ಬಂದ್ಬಿಟ್ಟು 5 ಆಪ್ಷನ್ ಇರ್ತವೆ. ಅದರೊಳಗೆ ನಾವು 5ನೇ ಆಪ್ಷನ್ನೇ ಟಿಕ್ ಮಾಡಬೇಕಾಗುತ್ತೆ. ಲಾಸ್ಟಿಗೆ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಈಗ ನಾವು ಯಾವುದಾರ ಪ್ರಶ್ನೆಗೆ ಗೊತ್ತಿರಲಾರ್ದ ಆನ್ಸರ್ ಖಾಲಿ ಬಿಟ್ಟು ಬಂದರೆ ಅದು ನೆಗೆಟಿವ್ ಆಗಿ ಪರಿಗಣನೆ ಆಗುತ್ತೆ.
ಲಾಸ್ಟಿಗೆ ಟೈಮ್ ಕೊಟ್ಟಿರ್ತಾರಲ್ಲ ಅದು ಯಾವುದು ನಮಗೆ ಕ್ವಶನ್ ಪೇಪರ್ದಾಗಿರೋ ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಲಾಸ್ಟಿಗೆ 5ನೇ ಆಪ್ಷನನ್ನು ನಾವು ಟಿಕ್ ಮಾಡಿ ಬರಬೇಕಾಗುತ್ತೆ. ಹಾಗೂ ಯಾವ್ಯಾವ ಡಿಸ್ಟ್ರಿಕ್ಟ್ನಲ್ಲಿ ಯಾವ್ಯಾವ ಕ್ಯಾಟಗರಿ ವೈಸ್ ಪೋಸ್ಟ್ ಇದಾವೆ ಅಂತ ನೋಡಿ ಅಪ್ಲೈ ಮಾಡಿರಿ. ಫಾರ್ ಎಕ್ಸಾಂಪಲ್ ಇದು ಬೆಂಗಳೂರು ನಗರ, ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಆ ಪೋಸ್ಟ್ ಅದಾವೋ ಇಲ್ಲ ಅಂತ ನೋಡಿ ಹಾಕ್ರಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಪ್ರವರ್ಗ 1 ಇಲ್ಲಿ ಯಾವುದೇ ಥರನಾದ ಪೋಸ್ಟೇ ಇಲ್ಲ. ನೀವು ಬೆಂಗಳೂರು ನಗರಕ್ಕೆ ಪೋಸ್ಟ್ ಹಾಕಿದ್ರೂ ನೀವು ಅಪ್ಲಿಕೇಶನ್ ಹಾಕಿದರೂ ವೇಸ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಪೋಸ್ಟೇ ಇಲ್ಲ ಅಂದ್ರೂ ನೀವು ಅಲ್ಲಿ ಅದಕ್ಕೆ ಹಾಕ್ತೀರಿ. ನಿಮ್ಮ ಕ್ಯಾಟಗರಿಗೆ ಪೋಸ್ಟ್ ಇರೋ ಕಡೆಗೆ ನೋಡಿ ಹಾಕ್ರಿ. ಇದು ಬೆಂಗಳೂರು ನಗರದಾಗಿತ್ತು. ಇದೇ ರೀತಿ ಎಲ್ಲ ಡಿಸ್ಟಿಕ್ಕಿಂದು ವಿಡಿಯೋ ಕೊನೆಯವರೆಗೆ ಹೀಗೆ ನೋಡ್ತೀರಿ. ಗ್ರಾಮಾಂತರ ಆಯಿತು, ಚಿತ್ರದುರ್ಗ, ಕೋಲಾರ, ತುಮಕೂರು, ಬೆಂಗಳೂರು ದಕ್ಷಿಣದ್ದು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಗದಗ, ಹಾವೇರಿ. ಇನ್ನು ಕಲ್ಯಾಣ ಕರ್ನಾಟಕದಿಂದ ಬಂದ್ಬಿಟ್ಟು 2 ಡಿಸ್ಟಿಕ್ ಅದಾವೆ, ರಾಯಚೂರು, ಬೀದರ್. ನಿಮ್ಮ ಕ್ಯಾಟಗರಿಗೆ ಎಲ್ಲಿ ಪೋಸ್ಟ್ ಜಾಸ್ತಿ ಅದಾವೆ ಅಲ್ಲಿ ನೋಡಿ ಹಾಕ್ರಿ. ಸುಮ್ಮನೆ ಪೋಸ್ಟ್ ಇರ್ಲಾರ್ದ ಕಡೆಗೆ ಹಾಕಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.